ಒತ್ತಾಯ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಇವತ್ತು ಅವ್ರು ಕೆಲಸ ಮಾಡುವಂತ ಇವತ್ತು ಗೊತ್ತಿದೆ. ಯಾಕಂದ್ರೆ ಸ್ವಚ್ಛತೆ ಕೆಲಸ ಅದರಲ್ಲಿ ಅವಾಗ ಭದ್ರತೆ ಇಲ್ಲ. ಇವತ್ತು ಸರಿಯಾದ ಗ್ಲೌಸ್ ಇಲ್ಲ, ಮಾಸ್ಕ್ ಇಲ್ಲ, ಮತ್ತೆ ಅವರಿಗೆ ESI ಇಲ್ಲ, PFI ಇಲ್ಲ, ಮತ್ತೆ ಅವರಿಗೆ ಒಂದು 2 ತಿಂಗಳು ಅಥವಾ 3 ತಿಂಗಳಿಗೆ ಅವರನ್ನ ಮೆಡಿಕಲ್ ಚೆಕಪ್ ಅದು ಕೂಡ ಇಲ್ಲ. ಮತ್ತೆ ಯಾವುದೇ ಕೂಡ ಒಂದು ಭದ್ರತೆ ಇಲ್ಲ. ಇವ್ರನ್ನ ದುಡಿಸ್ತಾರೆ. ದುಡಿಸಿ ಅದಲ್ಲದೆ ಪ್ರತಿ ತಿಂಗಳು ಇವರಿಗೆ ಮನೆ ಮನೆಗೆ ಹೋಗಿ ಇವರೇ ಇದು ಟ್ಯಾಕ್ಸ್ ಕಲೆಕ್ಷನ್ ಮಾಡಬೇಕು. ಅಂದ್ರೆ ಆ ಟ್ಯಾಕ್ಸ್ ಇಂದ ಬಂದಂತ ಅದರಲ್ಲಿ ಇವರಿಗೆ ಸಂಬಳ ಕೊಡೋದು. ಒಂದ್ ಕಡೆ ಇವರು ಬೆಳಿಗ್ಗೆ 7ರಿಂದ ಸಂಜೆ 4 ಗಂಟೆ 5 ಗಂಟೆ ನಿರಂತರವಾಗಿ ಕೆಲಸ ಮಾಡ್ತಾರೆ. ಕೆಲಸ ಮಾಡಿ ನಂತರ ಇವರಿಗೆ ಮನೆ ಮನೆಗೆ ಹೋಗಿ ಇವರೇ ಆ ಕಲೆಕ್ಷನ್ ಒಂದಿಗೆ ಮಾಡಬೇಕು. ಅಂದ್ರೆ ಇದು ತ್ಯಾಜ್ಯದ ಹಣ ಅವರಿಗೆ ಒಂದು ಮನೆಗೆ ಇಷ್ಟು ಅಂತ ನಿಗದಿ ಮಾಡ್ತಾರೆ. ಹಣವನ್ನು ಕಲೆಕ್ಷನ್ ಮಾಡಿಕೊಂಡು ಇವರೇ. ಇದು ಕೂಡ ನಿಜವಾಗ್ಲೂ ಗ್ರಾಮ ಪಂಚಾಯತಿಯ ಸಿಬ್ಬಂದಿಗಳು ಮಾಡಬೇಕಾದ ಕೆಲಸ ಕೂಡ ಹೆಚ್ಚುವರಿ ಇವರಿಗೆ ಕೊಟ್ಟಿದ್ದಾರೆ. ನಾವ್ ಹೇಳೋದು ಇವತ್ತು ಸರ್ಕಾರ ಇವತ್ತು ಇತ್ತೀಚೆಗೆ ಕೂಡ ಒಂದು ಸರ್ಕಾರ ಕಳೆದ ಒಂದು ನವೆಂಬರ್ ತಿಂಗಳಲ್ಲಿ ಇವತ್ತು ಇಡೀ ರಾಜ್ಯದಲ್ಲಿ ಇವತ್ತು ಸ್ಥಳೀಯ ಸಂಸ್ಥೆಯಲ್ಲಿ ದುಡಿತಿರುವಂತ ವಾಹನ ಚಾಲಕರಿರ್ಬೋದು ಅಥವಾ ಪೌರ ಕಾರ್ಮಿಕರನ್ನು ಅವರ ಗುತ್ತಿಗೆಯನ್ನು ರದ್ದುಪಡಿಸಿ ಇವತ್ತು ಎಲ್ಲರನ್ನ ನೇರ ಮೊತ್ತ ಕೊಟ್ಟು ಸರ್ಕಾರ ಕೂಡ ಆದೇಶ ಆಗಿದೆ. ಅಂದ್ರೆ ಗುತ್ತಿಗೆಯಲ್ಲಿ ಹೊರ ಗುತ್ತಿಗೆಯನ್ನು ರದ್ದುಪಡಿಸಿ ಮತ್ತೆ ಒಳ ಗುತ್ತಿಗೆ ಎಲ್ಲ ತಮ್ಮ ಪತ್ರಿಕೆಯಲ್ಲಿ ಕೂಡ ಬಂದಿದೆ. ಅದು ಹೊರ ಗುತ್ತಿಗೆ ರದ್ದುಪಡಿಸಿ ಒಳ ಗುತ್ತಿಗೆ ಮಾಡ್ಬೇಕು. ಅಂದ್ರೆ ಈ ಶೋಷಣೆ ಅಂದ್ರೆ ಈ ಗುತ್ತಿಗೆದಾರರಿಂದ ಶೋಷಣೆ ಆಗುವಂತ ತಪ್ಪಿಸಿ ಇವತ್ತು ಸಿದ್ದರಾಮಯ್ಯ ಸರ್ಕಾರವು ಕಳೆದ ತಿಂಗಳಲ್ಲಿ ಅದನ್ನು ಗುತ್ತಿಗೆ ರದ್ದು ಮಾಡಿದ್ದಾರೆ. ಇದು ನಾವು ಹೇಳೋದು ಗ್ರಾಮ ಪಂಚಾಯತ್ ಏನು ಸರ್ಕಾರದ ಆದೇಶ ಇದೆ, ಆದೇಶ ಪ್ರಕಾರ ಇವತ್ತು ಗ್ರಾಮ ಪಂಚಾಯತ್ ಅಧೀನದಲ್ಲಿ ಇವರನ್ನ ನೇಮಕಗೊಂಡು ತಿಂಗಳ ಪೂರ್ತಿ ಅಂದ್ರೆ ಕೆಲಸ ಕೊಟ್ಟು ಅವರಿಗೆ ಕನಿಷ್ಠ ವೇತನ ಕೊಟ್ಟು ಇವತ್ತು ಸರ್ಕಾರದ ಆದೇಶ ಏನಿದೆ ಅವರಿಗೆ ಭದ್ರತೆ ESI PF ಕೊಡಬೇಕು, ಮೆಡಿಕಲ್ ಅದು ಹೆಲ್ತ್ ಕಾರ್ಡ್ ಅಂತ ಇದೆ ಅದು ಕೂಡ ಕೊಡಬೇಕು ನಾವು ಒತ್ತಾಯ ಮಾಡ್ತಿದ್ವಿ. ಅದರಿಂದ ನಾವು ಇವತ್ತು ಎಲ್ಲಾ ಸೇರಿ ಇವತ್ತು ಒಂದು 9 ತಾರೀಕು ಏನಿದೆ ಇಲ್ಲಿಂದ ನಾವು ಕಾನೂನು ಬಿಟ್ಟು ಬೃಹತ್ತಾದ ಉಗ್ರವಾದ ಹೋರಾಟವನ್ನು ಕೂಡ ಮಾಡ್ಲಿಕ್ಕೆ ನಾವು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ತೇವೆ. ತಾವು ಕೂಡ ಆ ಒಂದು ಪ್ರತಿಭಟನೆಗೆ ತಾವು ಕೂಡ ಸಹಕಾರ ಕೊಡಬೇಕು ತಮ್ಮಲ್ಲಿ ವಿನಂತಿ ಇದ್ದೇವೆ. ಹೆಚ್ಚಿನ ವಿಷಯಗಳು ಮಾತಾಡ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ. ನಾನು ಸ್ವಚ್ಛತಾ ವಾಹನ ಚಾಲಕರಾಗಿ ದುಡಿದಿದ್ದೇನೆ. ಕಳೆದ 3 ವರ್ಷದಿಂದ ನಾನು ದುಡಿದಿದ್ದೇನೆ. ನಮಗೆ ಬೆಳಿಗ್ಗೆ 8ರಿಂದ ಸಂಜೆ 5:30 ತನಕ ಹೇಳ್ತಾರೆ. ಕೆಲವು ಮನೆಗೆ ಹೋಗುವಾಗ ಹೇಳ್ತಾರೆ ನಿಮಗೆ ಕಸ ಸಹ ಕೊಡ್ಬೇಕಾ, ಹಣ ಸಹ ಕೊಡ್ಬೇಕಾ ಹೇಳ್ತಾರೆ. ನಮಗೆ ಅದು ನಿಜವಾಗಿ ತುಂಬಾ ಹಿಂಸೆ ಆಗ್ತಾ ಉಂಟು. ಮತ್ತೆ ನಮಗೆ ಅಂತ ಹೇಳಿದ್ರೆ ಮೇನ್ ನಮಗೆ ESI PF ಬೇಕು. ಅದೇ ರೀತಿ ಪ್ರತಿಯೊಬ್ಬರಿಗೂ ಈ ಸ್ವಚ್ಛತಾ ಸಿಬ್ಬಂದಿಗಳಿಗೆ ಎಲ್ಲ ಗ್ರಾಮ ಪಂಚಾಯತಿಗಳಲ್ಲಿ ದುಡಿತಿರುವವರಿಗೂ ತಾಲೂಕಿನಲ್ಲಿ ದುಡಿತಿರುವ ಎಲ್ಲರಿಗೂ ಸಮಾನ ವೇತನ ಮತ್ತು ಸಮಾನ ರೀತಿಯ ಕೆಲಸ ಕೊಡಬೇಕು. ನಮಗೆ ಕನಿಷ್ಠ ಈಗ 3,000ರಿಂದ 4,000 ತನಕ ತಿಂಗಳಿಗೆ ನಮಗೆ ಸಿಗ್ತಾ ಉಂಟು. ಅದರೊಟ್ಟಿಗೆ ನಮಗೆ ನಮ್ದು ಮೆಡಿಸಿನ್ ಆಗ್ಬೇಕು, ಎಜುಕೇಶನ್ ಆಗ್ಬೇಕು, ಮಕ್ಕಳದು ಮನೆಯಲ್ಲಿ ಸಹ ಪ್ರಾಯದವರೆಲ್ಲ ಇದ್ದಾರೆ, ಅವರನ್ನೆಲ್ಲ ನಡೆಸ್ಕೊಂಡು ಜೀವನ ನಡೆಸಿ ನಮಗೆ ತುಂಬಾ ಕಷ್ಟ ಆಗ್ತಾ ಉಂಟು. ಇದಕ್ಕಿಂತ ಮೊದಲು ನಾವು 1 ವರ್ಷ ಮೊದಲು ನಾವೀಗ ಎಲ್ಲ ಕಡೆ ತಾಲೂಕಿಗೆ ಕೊಟ್ಟಿದ್ದೇವೆ, ಜಿಲ್ಲೆಗೆ ಕೊಟ್ಟಿದ್ದೇವೆ, DC ಹೋಗಿದ್ದೇವೆ, SL ಸಹ ಹೋಗಿ ಮನವಿಯನ್ನು ಕೊಟ್ಟರು ಸಹ ಯಾವುದೇ ರೀತಿಯ ಸ್ಪಂದನೆ ಮಾಡಲಿಲ್ಲ. ಇದು ನಮ್ಗೆ ಎಲ್ಲರಿಗೂ ತುಂಬಾ ಬೇಸರವಾದ ಸಂಗತಿ. ಆದ್ರಿಂದ ನಮಗೆ ಕನಿಷ್ಠ ವೇತನ ಸಹ ಕೊಡ್ಬೇಕು ಹಾಗೂ ತಿಂಗಳು ಇಡೀ ಕೆಲಸ ರೀತಿಯ ಕೊಡ್ಬೇಕು ಅಂತ ಹೇಳಿ ನಾನು ಎಲ್ಲರನ್ನ ಮನವಿ ಮಾಡಿಕೊಡ್ತೇವೆ. ನಿಮ್ಮೆಲ್ಲ ಸಹಕಾರವನ್ನು ನಾನು ಅಪೇಕ್ಷಿಸುತ್ತೇನೆ. ಧನ್ಯವಾದಗಳು. ಇಷ್ಟು ಬಾರಿ ಕೆಲಸ ಮಾಡಿದೆ. ಯಾಕಂದ್ರೆ ಈಗಾಗಲೇ ಜಿಲ್ಲಾಧಿಕಾರಿ ಇರ್ಬೋದು ಕೊಡಿ ಅಂತ ಹೇಳಿ ನಾವು ಈಗಾಗಲೇ ಬಹಳಷ್ಟು ಬಾರಿ ನಾವು ಮುಖಂಡರೆಲ್ಲ ಸೇರಿ ಮನವಿಯೆಲ್ಲ ಸಲ್ಲಿಸಿದೆ. ಆದ್ರೂ ಕೂಡ ಈ ಜಿಲ್ಲಾಡಳಿತ ಇರ್ಬೋದು ಅಥವಾ ಏನು ಸಂಬಂಧಪಟ್ಟ COಗಳು ನಮ್ಮನ್ನು ಒಂದು ಕರೆದು ಕೂಡ ಮಾತಾಡಲಿಲ್ಲ. ಏನ್ ನಿಮ್ಮ ಸಮಸ್ಯೆ ಏನು ಇದರ ವಿಚಾರ ಅಂತ ಇಷ್ಟ ತನಕ ಕರೆದು ಕೇಳಿಲ್ಲ. ಯಾಕಂದ್ರೆ ಇಲ್ಲಿ ಇವರಿಗೆ ಇಚ್ಛಾಶಕ್ತಿಯ ಕೊರತೆ ಇದೆ ಅಧಿಕಾರಿಗಳಿಗೆ. ಆದ್ದರಿಂದ ಅನಿವಾರ್ಯವಾಗಿ ನಾವು ಇವತ್ತು ಪ್ರತಿಭಟನೆ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ಇದೊಂದು ಶೋಷಣೆ ಆಗ್ತಾ ಉಂಟು ಇಲ್ಲಿ ಮಹಿಳೆಯರ ಮೇಲೆ. ಯಾಕಂದ್ರೆ ನೋಡಿ, ವಾರದಲ್ಲಿ ಖಾಲಿ 1 ಅಥವಾ 2 ದಿವಸ ಕೆಲಸ ಕೊಡ್ತಾರೆ. ಆನಂತರ ಏನು ಅವರ ಮನೆಗೆ ಹೋಗಿ ಅವರೇ ಹೋಗಿ ಆ ಟ್ಯಾಕ್ಸ್ ಅನ್ನು ಕಲೆಕ್ಟ್ ಮಾಡಿ ಅದರಿಂದ ಇವರಿಗೆ ಸಂಬಳ ಕೊಡುವಂತದ್ದು. ಹಾಗಿರುವಾಗ ಗ್ರಾಮ ಪಂಚಾಯತಿಯಲ್ಲಿ ಇರುವ ಸಿಬ್ಬಂದಿಗಳು ಎಲ್ಲಿ ಹೋದ್ರು, ರೆವಿನ್ಯೂ ಸಿಬ್ಬಂದಿಗಳು ಇಲ್ವ ಅದಕ್ಕೆ ಸಂಬಂಧಪಟ್ಟ ಇಲಾಖೆಯಲ್ಲಿ, ಅದು ಸಹ ನಾವು ಕೇಳಬೇಕಾಗ್ತದೆ. ಯಾಕೆ ಅದೊಂದು ಆಡಳಿತ ವ್ಯವಸ್ಥೆ ಒಂದು ಸರಿಯಾಗಿ ಇಲ್ಲಿ ನಡೆಯುತ್ತಿಲ್ಲ, ಯಾಕೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ಪ್ರಶ್ನೆ ಮಾಡ್ತಿಲ್ಲ, ನಮ್ಮ ಏನು ಸಮಸ್ಯೆ ಇದೆ ಅಂತ ಕರೆದು ಕೇಳಿಲ್ಲ. ಅದರಿಂದ ಈ ಎಲ್ಲ ವಿಚಾರವಾಗಿ ನಾವು ಖಂಡಿತವಾಗಿ ನಾಳ್ದು ಏನು 9 ತಾರೀಕಿಗೆ ಒಂದು ಪ್ರತಿಭಟನೆ ನಾವು ಮಾಡಲಿಕ್ಕೆ ಒಂದು ತೀರ್ಮಾನ ಮಾಡಿದೆ. ಖಂಡಿತವಾಗಿ ನೀವೆಲ್ಲರೂ ಕೂಡ ನಮಗೆ ಸಹಕಾರ ಕೊಡಬೇಕು. ಯಾಕಂದ್ರೆ ನಾವು ಒಂದು ಒಳ್ಳೆಯ ಉದ್ದೇಶವಿಟ್ಟು ಈ ಒಂದು ಪ್ರತಿಭಟನೆಗೆ ನಾವು ತಿಳಿದಿದ್ದೇವೆ. ಆದ್ದರಿಂದ ಎಲ್ಲ ಪತ್ರಿಕಾ ಮಾಧ್ಯಮದವರು ನಮ್ಮ ಈ ಒಂದು ಪ್ರತಿಭಟನೆಗೆ ಸಹಕಾರ ಕೊಟ್ಟು ನಮ್ಮನ್ನು ಯಶಸ್ವಿಗೊಳಿಸಲಿಕ್ಕೆ ತಾವು ಕೂಡ ಒಂದು ಕಾರ್ಮಿಕರಾಗಬೇಕಂತ ನಾನು ಕೇಳ್ಕೊಳ್ತೇನೆ. ಪ್ರಶ್ನೆ ತೆರೆದೇ ಮಾಡಿ ಕೇಳ್ಬೋದು.
ಸರ್ ಜೂನ್ ತಿಂಗಳಲ್ಲಿ ಇದೇ ತರ ಇಷ್ಟೇ ಜನ ಬಂದು ಪ್ರೆಸ್ ಮೀಟ್ ಮಾಡಿದ್ರು ಇದೇ ವಿಷಯದ ಬಗ್ಗೆ. ಹೌದು ಸೊ ಜೂನಿಂದ ಮತ್ತೆ ಆಗ ನೀವು ಇದು ಮನವಿ ಕೊಡ್ಲಿಲ್ವ ನೀವು? ಕೊಟ್ಟಿದ್ದೇವೆ ಸರ್, ಅದೇ ಕೊಟ್ಟಿದ್ದೇವೆ. ಅದೇ ನಮ್ಮನ್ನು ಇಷ್ಟು ತನಕ ಅವರೊಂದು ಕರೆದು ಸಹ ಕೇಳಿಲ್ಲ. ಏನ್ ನಿಮ್ಮ ಸಮಸ್ಯೆ, ಇದರ ಬಗ್ಗೆ ಏನು ನಿಮ್ಮ ಅಭಿಪ್ರಾಯ, ಅಥವಾ ಏನು ನಿಮ್ಮ ಬೇಡಿಕೆಗಳಿದೆ, ಒಂದು ಅದೇ ನಾವು ಹೇಳ್ತಾ ಇದ್ದೇವಲ್ಲ, ಅವರಿಗೆ ಇಚ್ಛಾಶಕ್ತಿಯ ಕೊರತಿದೆ ಏನು ಅಧಿಕಾರಿಗಳಿಗೆ. ಒಂದು ಸಾಮಾನ್ಯ ಒಂದು ನಮ್ಮನ್ನು ಕರೆದು ಕೇಳುವಷ್ಟು ಸಹ ಅವರ ಸಮಯ ಇಲ್ಲ. ಅದರಿಂದ ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಈ ಪ್ರತಿಭಟನೆ ಇಡಲೇಬೇಕಾಗ್ತದೆ. ಪ್ರಶ್ನೆ ಸುಮಾರು 200ಕ್ಕಿಂತ ಹೆಚ್ಚು ಜನ. ಮತ್ತೆ ಇವರನ್ನು ಸ್ವಚ್ಛತಾ ಕಾರ್ಮಿಕಗಳಂತ ಹೇಳ್ತಾರೆ. ಎಲ್ಲ ಮಹಿಳೆಯರು ಕೆಲಸ ಮಾಡುವಂತ ಸ್ವಚ್ಛತಾ ಕಾರ್ಮಿಕಗಳಂತ ಹೇಳಿ ಹೊಸ ಪೌರ ಕಾರ್ಮಿಕರು ಅಥವಾ ಏನು ಸಫಾಯಿ ಕರ್ಮಚಾರಿಗಳು ಏನಾದ್ರು ಕೊಡ್ಬೇಕಲ್ಲ. ಇದು ಸ್ವಚ್ಛತಾ ಕಾರ್ಮಿಕರಿಗೆ ಏನು ಇವರಿಗೆ ಎಲ್ಲ ಯೋಜನೆಗಳು ಅದನ್ನು ವಂಚಿತ ಮಾಡುವಂತ ಪ್ಲಾನ್ ಅಷ್ಟೇ. ಒಂದು ಇವರನ್ನು ಪೌರ ಕಾರ್ಮಿಕರಿಗೆ ಪರಿಗಣಿಸಲ್ಲ. ನಾವು ಅದನ್ನೇ ಕೇಳುವಂತದ್ದು. ಯಾಕಂದ್ರೆ ಈಗ ಮೂಲ ಸೌಕರ್ಯ ಇಲ್ಲ, ಕನಿಷ್ಠ ಒಂದು ವೇತನ ಇಲ್ಲ, ಅವರಿಗೆ ಒಂದು ಭದ್ರತೆ ಇಲ್ಲ, ಒಂದು ಆರೋಗ್ಯದ ಕವಚಗಳು ಏನು ಕೊಡ್ತಾ ಇಲ್ಲ. ಆದ್ದರಿಂದ ಏನು ಜಿಲ್ಲಾಡಳಿತದ ಒಂದು ಕಾರ್ಮಿಕ ವಿರೋಧಿ ನೀತಿಯನ್ನು ನಾವು ಖಂಡಿಸ್ತೇವೆ. ಖಂಡಿತವಾಗಿ 9 ತಾರೀಕು ಅದಕ್ಕೆ ಸೂಕ್ತ ಉತ್ತರ ನಾವು ನೀಡ್ತೇವೆ. ಆದ್ದರಿಂದ ಇವತ್ತು ನಮ್ಮ ಪತ್ರಿಕೆ ಮಾಧ್ಯಮ ಮಿತ್ರರಿಗೆ, ಅದೇ ರೀತಿ ವರದಿಗಾರರಿಗೆ ನಾನು ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕಾರ್ಮಿಕ ಸಂಘದ ವತಿಯಿಂದ